ಜರ್ನಿ, ಲಾಂಗ್ ಜರ್ನಿ ಆರ್ ಶಾರ್ಟ್ ಜರ್ನಿ ಎಲ್ಲಿಗಾದರೂ ಮಾಡಿ. ಜರ್ನಿ ಅಂದ್ರೆ ನನಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಅಲ್ವಾ. ಹಾಗೆ ನಾವು ಇವತ್ತು ಹೊರಡ್ತಿರೋದು ನಮ್ಮ ಅಮ್ಮನ ಮನೆಗೆ. ಇದು ತುಂಬ ಹಳೆಯ ವೀಡಿಯೋ, ಬಟ್ ನಾನು ಇವಾಗ ಅಪ್ಲೋಡ್ ಮಾಡಬೇಕು ಅನ್ನಿಸ್ತಾ ಮಾಡ್ತಿದ್ದೀನಿ. ಬೆಳಗ್ಗೆ 6 ನಾವು ಹೊರಟ್ಬಿಟ್ವಿ. ಹರ್ಷ ನೋಡ್ಬೋದು ಇನ್ನೂ ಮಲ್ಕೊಂಡಿದ್ದಾನೆ. ಹೊರಗಡೆ ಹೋಗೋದ್ಕಿಂತ ಎದ್ಬಿಟ್ಟು ಫುಲ್ ಕತ್ಲಿತ್ತು. ಫುಲ್ ಕತ್ಲು. ಇನ್ನೂ ಯಾರೂ ಎದ್ದಿರಲಿಲ್ಲ. ನಾವು ಮಾತ್ರ ಸೌಂಡ್ ಮಾಡ್ತಿದ್ವಿ. ನನಗೆ ಒಂಥರ ಅನ್ನಿಸ್ತಿತ್ತು, ಇಷ್ಟು ಬೆಳಗ್ಗೆ ಹೊರಟ್ಬಿಡ್ತಿದ್ವಿ. ನಾಯಿ ಸೌಂಡೇ ಇತ್ತು ಫುಲ್. ಎಲ್ಲ ಕಡೆ ಕಿರ್ಚಾಡ್ತಿದ್ವು. ಇದರಲ್ಲಿ ನಾವು ಹೊರಗಡೆ ಹೋಗ್ತಿದ್ರೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಯೂಶ್ವಲಿ ಲಾಂಗ್ ಜರ್ನಿನೇ ಮಾಡ್ತಾಯಿದ್ದೀವಿ ಅಂತ ನಾವು ಫುಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ನಮ್ಮ ಗಾಡಿಗೆ ನಾವು ಹೊರಟ್ಬಿಟ್ವಿ. ನೆಕ್ಸ್ಟ್ ಡೇ ಏಕಾದಶಿ ಇತ್ತು, ಹಂಗಾಗಿ ಎಲ್ಲ ಕಡೆ ತುಂಬ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಹಾಕಿದ್ರು. ನಮ್ಮ ಹರ್ಷನ ಜೊತೆ ನಾನು ಮಾತಾಡ್ಕೊತ ಬೆಳಿಗ್ಗೆ ಫಸ್ಟ್ ಜರ್ನಿ ನಮ್ದು ಅನ್ಬೋದು ಇದು. ನಾವು ಫಸ್ಟ್ ಟೈಮ್ ಕಾರಲ್ಲಿ ನಮ್ಮ ಊರಿಗೆ ನಾವು ಹೋಗ್ತಿರೋದು ಬ್ಯಾಂಗ್ಳೂರ್ ಟು ಹರಿಹರ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸ್ನ್ಯಾಕ್ಸ್ ಎಲ್ಲ ಬ್ಯಾಗಲ್ಲಿ ತುಂಬ್ಕೊಂಡು ಬಂದಿದ್ದೆ. ಅವನಿಗೇನಾದರೂ ಬೇಕಂದರೆ ಎಲ್ಲರೂ ಸೇರಿಕೊಂಡು ಫಸ್ಟ್ ಬನಾನಾ ತಿನ್ಕೊಂಡ್ವಿ. ನಾವು ಆಲ್ಮೋಸ್ಟ್ ಬೆಂಗಳೂರನ್ನ ದಾಟ್ತಿದ್ವಿ. ಅಷ್ಟೊತ್ತಿಗೆ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡೇ ಬಿಟ್ವಿ. ಎಲ್ಲಿ ಅಂದರೆ ಯಶವಂತಪುರ ಹತ್ರ ಟ್ರಾಫಿಕ್ಕು. ನಾವು ಅದು ಮಾತ್ರ ಖುಷಿ ಪಡ್ತಿದ್ವಿ. ಇನ್ನೇನಾದರೂ ನಾವು ತುಂಬ ಲೇಟ್ ಆಗಿಬಿಟ್ಟಿದ್ರೆ ನಾವು ಸಿಲ್ಕ್ ಬೋರ್ಡ್ ಟ್ರಾಫಿಕಲ್ಲೇ ಸಿಕ್ಕಾಕೊಂಡು ಬಿಡ್ತಿದ್ವಿ. ಬಟ್ ಪರವಾಗಿಲ್ಲ, ನೋಡ್ಬೋದು ಬೆಳಗ್ಗೆನೇ ಎಷ್ಟು ಚೆನ್ನಾಗಿದೆ ಎನ್ವೈರ್ನಮೆಂಟ್ ಅಂತ. ನನ್ನ ಮನೇಲಿ ರೆಡಿಯೂ ಸಹ ಆಗಿರಲಿಲ್ಲ. ಎಲ್ಲ ಬ್ಯಾಗಲ್ಲೇ ತೊಗೊಂಡು ಬಂದುಬಿಟ್ಟಿದ್ದೆ ರೆಡಿ ಆಗಿಬಿಡೋಣ ಅಂಥೇಳಿ. ಅಲ್ಲೇ ಕಾರಲ್ಲೇ ಹರ್ಷಗೂ ಬಟ್ಟೆ ಚೇಂಜ್ ಮಾಡಿಬಿಟ್ಟು ನಾನು ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಅಂತಂದೇಳಿ ಸೂಪರ್ ಆಗಿರೋ ವೆಜಿಟೇರಿಯನ್ ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ವಿ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೇಟು ಮಸಾಲೆ ದೋಸೆ, ಅದ್ರ ಜೊತೆ ನಾನು ಇದನ್ನೂ ತರಿಸಿದ್ದೆ, ಉತ್ತಪ್ಪನೂ ಸಹ ತರಿಸಿದ್ದೆ. ತುಂಬ ಸಖತ್ತಾಗಿತ್ತು ಊಟ ಮಾತ್ರ. ಅದಕ್ಕೆ ಏನೂ ಹೆಸರು ಮಾತ್ರ ಇಡಂಗೇ ಇರಲಿಲ್ಲ. ಕಾಮಧೇನು ರೆಸ್ಟೋರೆಂಟ್ ಅಂತ. ಯಾವಾಗಾದರೂ ಬಂದರೆ ನೀವು ಟ್ರೈ ಮಾಡ್ಬೋದು. ಅದ್ರ ಜೊತೆ ಟೈಮ್ ಪಾಸಿಗೆ ಮಕ್ಕಳ ಜೊತೆ ಎಲ್ಲಾದರೂ ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂದರೆ ಅವರಿಗೆ ಏನಾದರೂ ಚಿಕ್ಕ ಪುಟ್ಟ ಬುಕ್ಸು, ಅವ್ರಿಗೆ ಇಷ್ಟ ಆಗಿರೋ ಟಾಯ್ಸು, ಇಷ್ಟ ಆಗಿರೋ ಕಾರು, ಈ ಥರ ನೀವು ಟ್ರಾವೆಲ್ ಮಾಡಿ. ಯಾಕಂದರೆ ನಿಮ್ಮ ಜರ್ನಿ ತುಂಬ ಈಸಿ ಆಗುತ್ತೆ. ನನಗೆ ಮಾತ್ರ ತುಂಬಾ ಈಸಿ ಅನ್ನಿಸ್ತು. ಯಾಕಂದರೆ ಎಲ್ಲವನ್ನು ತೊಗೊಂಡಿದ್ವಿ. ದಾರಿಯಲ್ಲಿ ಹೋಗ್ತಾ ಇದನ್ನು ಯಾರಾದರೂ ಕೇಳಿದ್ದೀರಾ ಇಲ್ವಾ? ತುಂಬ ಸಖತ್ತಾಗಿದೆ ಗೊತ್ತಾ ಪ್ಲೇಸ್ ಮಾತ್ರ. ಓನ್ಲಿ 70 ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರು. ಯಾರಾದರೂ ಈ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಅದು ಆಗ್ತಾ ಹರ್ಷನ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಅವನು 1-2 ತಾಸು ನಿದ್ದೆ ಮಾಡ್ದ. ನಾನು ಮಲ್ಕೊಂಡು ಎದ್ಮೇಲೆ ನೋಡ್ತೀವಿ ಫುಲ್ ಹೈವೇ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಓನ್ಲಿ 6 ಅವರ್ಸ್ ಜರ್ನಿ. ಬಟ್ ನಮಗೆ ಹೋಗೋಕ್ಕೆ ಮಗು ಇರೋದ್ರಿಂದ ನಮಗೆ ಹತ್ತಿರೋದು 10 ಅವರ್ಸ್ ಜರ್ನಿ ಮಾಡಿದ್ವಿ ನಾವು. ಎಷ್ಟು ಸ್ಟಾಪ್ಸ್ ತೊಗೊಂಡ್ವಿ ಅಂತ ನಮಗೆ ಲೆಕ್ಕಕ್ಕಿಲ್ಲ. ಎಷ್ಟು ಟೋಲ್ ಗೇಟ್ಸ್ ದಾಟಿದ್ವಿ ಅಂತ ಅದು ಲೆಕ್ಕಕ್ಕೆ ಇರಲಿಲ್ಲ. ಬಟ್ ಹೋಗ್ತಾ ತುಂಬ ಪೀಸ್ಫುಲ್ ಹಂಗಿತ್ತು. ಹರ್ಷ ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದ. ಥ್ಯಾಂಕ್ ಯು ಫಾರ್